ಉತ್ತರ ಕರ್ನಾಟಕದಲ್ಲಿ ಒಬ್ಬ ಕಾರ್ಮಿಕ ಮಂತ್ರಿ ಅದಾನೆ. ಏನು ನೋಡಿದ ತಕ್ಷಣ ಎಲ್ಲರಿಗೂ ಈಗ ಹುಬ್ಬೇರುವಂಗಾಗತೈತಿ. ಆ ಕಾರ್ಮಿಕ ಮಂತ್ರಿ ಮಾಡುತ್ತಿರುವ ಕೆಲಸ ಕಾರ್ಯದ ಬಗ್ಗೆ ಸಂಕ್ಷಿಪ್ತ ಒಂದು ದೃಶ್ಯದ ಮುಖಾಂತರ ಹೇಳ್ತೀನಿ. ಇವತ್ತು ಆ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಎಂಥ ಹೃದಯಗಳು ಕೊಟ್ಟಾನ್ರಿ ಒಬ್ಬೊಬ್ಬರಿಗೆ ದೇವರ. ಕೆಲವು ಮಂತ್ರಿಗಳಿಗೆ ಸಾವಿರಾರು ಕೋಟಿ ಕೊಟ್ಟಾನ, ₹1 ಖರ್ಚು ಮಾಡುವಂಥ ಮನಸ್ಸಿಲ್ಲ. ಕೆಲವರಿಗೆ ದೌಲತ್ತು ಕೊಟ್ಟಾನ, ಅವರು ಖರ್ಚು ಮಾಡುವಂಥ ಮನಸ್ಸೈತಿ. ನೀರು ಹರಿಸಿದಂಗೆ ದುಡ್ಡು ಹರಿಸ್ತಾರೆ. ಎಂತಿಂಥ ಒಳ್ಳೊಳ್ಳೆಯ ಸಾಮಾಜಿಕ ಚಟುವಟಿಕೆಗಳದ ಕೆಲಸ ಮಾಡಿ ಇವತ್ತು ಜನಪ್ರಿಯಗೊಳ್ತಾರೆ. ಅಂಥವರು ಸಹಿತ ಈ ದೇಶದಲ್ಲಿ ಅದಾರಂದ್ರೆ ಈ ಭೂಮಿ ತೂಕ ನಿಂತೈತಲ್ರಿ. ಆವಾಗ ದೇವರ ಅದಾನ ಅನ್ನೋದನ್ನು ನಾವು ತಿಳ್ಕೊಬೇಕು. ಒಂದು ಬಡ ರೈತ ಒಂದು ಇಷ್ಟೊಂದು ಕಷ್ಟಕಾರ ಪರಿಸ್ಥಿತಿಯಲ್ಲಿ ಇರ್ತಾನೆ. ಅವಿಭಕ್ತ ಕುಟುಂಬ, ಅವನಿಗೆ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಸಹಿತ ಕಷ್ಟಪಡ್ತಿರ್ತಾನೆ. ಅಂಥ ರೈತನ ಕುಟುಂಬದ ಮೇಲೆ ಕಣ್ಣು ಬೀಳ್ತೈತಿ ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿದು. ಹಾದ್ಯಾಗ ಹೋಗ್ತಿರ್ತಾರೆ ಹಂಗೆ ಪ್ರವಾಸ ಟೈಮ್ದಾಗ. ಅದೇನೋ ಅಜ್ಜಿ ಏನೋ ಅಳುದು ಗಿಳುದು ನೋಡಿದ ತಕ್ಷಣ ಕಾರ್ ಅಂದ್ರಿಸಿ ಹೋಗಿ ಭೇಟಿ ಹಾಕಾರ. ಏನಮ್ಮ ನಿನ್ನ ಪರಿಸ್ಥಿತಿ ಅಂಥೇಳಿ. ಏನಿಲ್ಲ, ಹಾಳು ಬಿದ್ದೈತಿ ಹೊಲ, ನಮಗೆ ನೀರಿಲ್ಲ ಕುಡಿಯಾಕ, ಈ ಹೊಲದಿಂದ ನಮಗೊಂದು ರೂಪಾಯಿದು ಉತ್ಪನ್ನ ಇಲ್ಲ, ಏನಿಲ್ಲ, ಏನು ಪರಿಸ್ಥಿತಿ ನಮ್ಮದು ಐತಿ ಅಂತ ಕೇಳಿದಾಗ ಮನಸ್ಸು ಕರಗತೈತಿ ಸಂತೋಷ್ ಲಾಡಂದು. ದಯವಿಟ್ಟು ಭಾಳ ಕುತೂಹಲದಿಂದ ಕೇಳ್ರಿ ಒಂದು ರೈತನ ಪರಿಸ್ಥಿತಿ ಏನೋ. ಆ ರೈತ ಇವತ್ತು ಸ್ವಾವಲಂಬನ ಬದುಕನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಇವತ್ತು ಸಂತೋಷ್ ಲಾಡನ ಫೋಟೋ ಇಟ್ಟು ಒಳಗೆ ಪೂಜಾ ಮಾಡಿದ್ದು ದೃಶ್ಯ ತೋರ್ಸಾಕತ್ತೀನಿ. ದೈನಂದಿನವಾಗಿ ಯಾವ ದೇವರನ್ನು ಪೂಜೆ ಮಾಡುವುದಿಲ್ಲ ಆ ಕುಟುಂಬ. ನೇರವಾಗಿ ಮನೆಯ ಜಗಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂತೋಷ್ ಲಾಡದ ಫೋಟೋ ಹಾಕ್ಯಾರ. ಒಳಗೆ ಹೋಗಿ ಅದನ್ನು ಹೋಗಿ ಪೂಜೆ ಮಾಡಿದ ತಕ್ಷಣ ಹೊಲಗಳಿಗೆ ಹೋಗ್ತಾರೆ. ದೈನಂದಿನವಾಗಿ ಆ ಫೋಟೋ ನೋಡಲ್ದ ತುತ್ತು ಬಾಯಾಗ ಹೋಗೋದಿಲ್ಲ ಅಂತಾರ ಆ ಕುಟುಂಬ. ಇವನೆಂಥ ಮಂತ್ರಿ ರೀ? ಇಂಥ ಜನಾನುರೋಗಿ ಮಂತ್ರಿಗಳು ಅದಾರ ಅಂದಮೇಲೆ ಆಗಲಿ ರಾತ್ರಿ ಆಗಾಕತ್ತಾವ. ಪಾಪ ಪುಣ್ಯದ ಕರ್ಮಗಳು ಅದಾವ. ಅದರ ಸಲುವಾಗಿ ಇವತ್ತು ನಾವು ಸೂರ್ಯ ನೋಡಕತ್ತೀವಿ, ಚಂದ್ರ ನೋಡಕತ್ತೀವಿ. ಎಲ್ಲವೂ ಪಾಪದ ಕೆಲಸ ಮಾಡುವಾಗ ಜಗತ್ತೇ ವಿನಾಶದತ್ತ ಹೋಗ್ತಿತ್ತು. ಇಂಥವರು ಅದಾರ ಅಂದಮೇಲೆ ಆ ಜಗತ್ತು ವಿನಾಶಕ್ಕೆ ಹೋಗಲಾರದಂಥ ಸ್ಟೇ ಆರ್ಡರ್ ಕೊಡುವಂಥ ಇಂಥ ಮಂತ್ರಿಗಳು ರಾಜ್ಯದಲ್ಲಿ ಅದಾರ ಅಂದ್ರೆ ಅದ್ಭುತ ಅಲ್ರಿ. ನೋಡಿದ ತಕ್ಷಣ ಪ್ರೀತಿ ಬರ್ಬೇಕಾ ಸಂತೋಷ್ ಲಾಡ್. ರಾಜ್ಯ ದೇಶದ ಎಂತೆಂಥ ಮಾಧ್ಯಮದವರು ಗಲಿಬಿಲಿಯಾಗಿ ಓಡಿ ಹೋದರು. ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಬರೋಂಗಿಲ್ಲ ಮಾಧ್ಯಮದವರು. ಕರ್ನಾಟಕ ರಾಜ್ಯದಲ್ಲಿ MA ಜರ್ನಲಿಸಮ್ ಮಾಡಿದವರು ಮುಂದೆ ನಿಂತರು ಓಡಿ ಹೋದರು. ಪ್ರಶ್ನೆಗಳ ಸುರಿಮಳೆ ಮಾಡ್ತಾರೆ. ಅವರೇನು ಜರ್ನಲಿಸಮ್ ಅಲ್ಲ, ಏನು ಪತ್ರಿಕೋದ್ಯಮಿ ಅಲ್ಲ. ಏನೇನೋ ಪ್ರಶ್ನೆಗಳನ್ನು ಕೇಳಿ ಪೇಚಿಗೆ ಸಿಲುಕಿಸುವಂಥ ಬಂದು ಇವು ಸಂತೋಷ್ ಲಾಡನ್ನು ಏನಾದರೂ ಮಾಡಿ ಒಂದು ಅಖಾಡಕ್ಕೆ ಕೆಡೂನು ಅಂತ ಬಂದಾಗ ತಾವೇ ಕೆಡ್ಡಾಗಿ ಬಿದ್ದು ಹೋಗಿದ್ದು ಉದಾಹರಣೆ. ಆದರೆ ಇವತ್ತು ರೋಚಕ ಸುದ್ದಿ ಏನಂದರೆ ಆ ಕುಟುಂಬದ ಮನೆಗೆ ಹೋಗತಾನ ಈ ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿ. ಗೋಳ ಕೇಳ್ತಾನ, ಕಣ್ಣಾಗ ನೀರು ಬರ್ತಾವ. ಬಂದ ತಕ್ಷಣ ತನ್ನ ಕಣ್ಣಲ್ಲಿ ನೀರು ಬಂದಾಗ ಅಲ್ಲೇ ವಾಗ್ದಾನ ಮಾಡ್ತಾನ. ಕಾಲ್ ಮಾಡಿ ಫೋನ್ ಮಾಡಿ ತಕ್ಷಣ ಬೋರ್ವೆಲ್ ಮಷಿನ್ ತಂದು ಅಲ್ಲಿ ಒಂದು ಬೋರು ಹೊಡಿತಾನ. ಆ ಬೋರು ಏನು ಅದೃಷ್ಟ ಗೊತ್ತಿಲ್ಲ, ದಬ ದಬ ಬೀಳು ಹಂಗೆ ನೀರು ಬಿದ್ದು ಬಿಡ್ತಾವ. ಮಂತ್ರಿಯ ಕೈಗುಣ ಹಂಗೆ ಐತಿ. ಆ ಕಣ್ಣೀರಿನ ಕೋಡಿ ಹರಿಸಿದ ಆ ಕುಟುಂಬದ ಪರಿಸ್ಥಿತಿನೂ ಐತಿ. ಅದೇ ದಾದಾ ಅಂತಾರ ಈ ಸಂತೋಷ್ ಲಾಡ್ಗ. ನೀರು ಜಿಗಿತಾವ ಜಿಗಿತಾವ ಜಿಗಿತಾವ, ಭರ್ಪೂರು ನೀರು ಜಿಗಿತಾವ. ತಮ್ಮ ಹೊಲಕ್ಕೆ ಆಗಿ ಮತ್ತೊಬ್ಬರ ಹೊಲಕ್ಕೂ ಸಹಿತ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗತೈತಿ. ಇವತ್ತು ಅದೇ ಕುಟುಂಬ 300 ಟನ್ ಕಬ್ಬನ್ನು ಬೆಳೆದು ಇವತ್ತು ಕಬ್ಬು ಫ್ಯಾಕ್ಟ್ರಿಗೆ ಕಳಿಸಿ ಆ ದುಡ್ಡನ್ನು ಸ್ವಾವಲಂಬನ ಬದುಕನ್ನು ಮಾಡಿ ತೋರಿಸಿದಂಥ ಅದೇ ನಮ್ಮ ದೇವರು ಸಂತೋಷ್ ಲಾಡ್ ಅಂತೇಳಿ ಮನ್ಯಾಗನ ಜಗಲಿ ಮೇಲೆ ಗುಡಿ ಕಟ್ಟ್ಯಾರ. ದೃಶ್ಯ ತೋರ್ಸಾಕತ್ತನ ನೋಡ್ರಿ. ಸತ್ಯ ಯಾವಾಗಲೂ ಸಾಯುವುದಿಲ್ಲ ಅನ್ನುವುದೇ ಉದಾಹರಣೆ. ಇಂಥ ಮಂತ್ರಿಗಳು ರಾಜ್ಯದಲ್ಲಿ ಅದಾರ. ಯಾಕ ಮಹಾತಾಯಿ ದೈನಂದಿನವಾಗಿ ಪೂಜೆ ಮಾಡುತ್ತಾಯಿ ಸಂತೋಷ್ ಲಾಡನ ಕುಟುಂಬ 100 ವರ್ಷ ಬದುಕಲಿ, ಬಾಳಲಿ, ಕಷ್ಟ ಕಾರ್ಪಣ್ಯದಿಂದ ದೂರಾಗಲಿ, ಅವನ ಕುಟುಂಬ ಮಕ್ಕಳಿಗೆ ಸುರಕ್ಷಿತ ಭದ್ರತೆಯ ರಕ್ಷಾ ಕವಚ ಕೊಡಲಿ ಅನ್ನೋದು ಈ ಸ್ಟೋರಿ ಅಲ್ರಿ. ಆ ಕುಟುಂಬದ ತಾಯಿಯನ್ನು ಮಾತಾಡ್ಯಾಳ. ಅಲ್ಲಿ ಸಂತೋಷ್ ಲಾಡದ ಒಂದು ಅಭಿಮಾನಿಯ ಗ್ರೂಪು ಹೋಗೈತಿ. ಸವಿಸ್ತಾರವಾಗಿ ತೋರ್ಸ್ಯಾರ. ಆ ವಿಡಿಯೋ ಹಾಕಕತ್ತನ್ನು ನೋಡ್ರಿ. ಇಂಥ ಮಂತ್ರಿಗಳು ಅದಾರ ರಾಜ್ಯದಲ್ಲಿ ಅಂದ್ರೆ ಅಂಥವ್ರಿಗೆ ಲೈಕ್ ಮತ್ತು ಶೇರ್ ಮಾಡಬೇಕು. ಇಂಥ ಮಂತ್ರಿಗಳಿಂದ ಕೆಲಸ ಪಡ್ಕೋಬೇಕು. ಸ್ವಾವಲಂಬನ ಬದುಕನ್ನು ಜೀವನ ಸುಧಾರಣೆ ಮಾಡುವ ಸಲುವಾಗಿ ಇಂಥ ಮಂತ್ರಿಗಳಿಗೆ ಶಕ್ತಿ ತುಂಬಬೇಕು. ರಾಜ್ಯದಲ್ಲಿ ಇವರು ಮಿಂಚಬೇಕು. ಇದೇ ಇವತ್ತಿನ ಖಡಕ ಜವಾರಿ ಕಾಕಾನ ಸುದ್ದಿ. ಹಂಗಾದ್ರೆ ಇನ್ನೂ ಅನೇಕ ಹೇಳೇನ್ರಿ ಸಂತೋಷ್ ಲಾಡ್ ಸ್ಟೋರಿಗಳು ಕೇಳಿರ್ಬೇಕು ನೀವು. ಚೀಲ ಹೊತ್ತಾನೆ ಹಮಾಲ್ರಗತೆ, ಅದನ್ನು ತೋರ್ಸೇನೆ. ಯಾವುದು ಶ್ರೀಮಂತಿಕೆ 100 ಕೋಟಿ ಐತಿ. ವಿದೇಶದಾಗ ಹೋಗಿ ಎಂತೆಂಥ ಅವಾರ್ಡ್ ತೆಗೆದುಕೊಂಡು ಬಂದು ಎಂಥ ಇಂಗ್ಲೀಷ್ ಸ್ಪೀಚ್ ಮಾಡಿದಂಥ ವ್ಯಕ್ತಿ. ಆದರೆ ಸೊಕ್ಕಿಲ್ಲ. ಬಡ ಜನರ ಜೊತೆ ಬೆರೆತಿರೋದು. ಮಕ್ಕಳ ಶಿಕ್ಷಣ ಬಂದ್ರೆ ತಕ್ಷಣ, ಹಾಸ್ಪಿಟಲ್ ಬಂದ್ರೆ ತಕ್ಷಣ ಪೇಮೆಂಟ್ ಸ್ಪಾಟ್ ಅಕೌಂಟ್ನಾಗ ಜಮಾ, ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡಿಸ್ಚಾರ್ಜ್. ಇದೆಂತದ್ರಿ? ಇಂಥ ವ್ಯಕ್ತಿಗಳು ಸಂತೋಷ್ ಲಾಡನಂತ 100 ವರ್ಷ ಬದುಕಲಿ, ಬಾಳಲಿ,
ಬಡ ಜನರ ಕೂಗಿಗೆ ಆಧಾರ ಸ್ತಂಭದ ದೀಪ ಆಗಲಿ. ಇದೇ ಖಡಕ್ ಜವಾರಿ ಕಾಕನ ಸಂದೇಶ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಸಂತೋಷ ಲಾಡದ ಅಭಿಮಾನಿಗಳು ರಾಜ್ಯಾದ್ಯಂತದ್ರಿ. ಏನು ನಿಮ್ಮ ಅನಿಸಿಕೆಗಳದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಹಂಗಾರ ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.